ಕೆಲಸ ಕೊಡಿಸ್ತೀನಿ ಅಂತ ಲಕ್ಷಾಂತರ ರೂಪಾಯಿ ದೋಖಾ ಮಾಡಲಾಗಿದೆ. ಸರ್ಕಾರಿ ಹುದ್ದೆ ಆಮಿಷವನ್ನ ತೋರಿಸಿ ಲಕ್ಷವನ್ನ ಗುಳುಂ ಮಾಡಿದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸದ್ದಿಲ್ಲದೆ ವಂಚನೆಯನ್ನ ಮಾಡಿದೆ ಈ ಒಂದು ಖದೀಮರ ಗ್ಯಾಂಗ್. ಯುವತಿಯರನ್ನ ಮುಂದೆ ಬಿಟ್ಟು ಕೋಟಿಯನ್ನ ಪೈಕಿದ್ದಾರೆ. ಸರ್ಕಾರಿ ಹುದ್ದೆಯ ಆಮಿಷವನ್ನ ಹೊಂದಿ ಲಕ್ಷ ಹಣವನ್ನ ಗುಳುಂ ಸ್ವಾಹ ಮಾಡಿದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸದ್ದಿಲ್ಲದೆ ಮಾಡ್ತಾ ಇದೆ ಈ ಒಂದು ಗ್ಯಾಂಗ್ ವಂಚನೆಯನ್ನ. ಅದರಲ್ಲೂ ಕೂಡ ಯುವತಿಯರನ್ನ ಮುಂದೆ ಬಿಟ್ಟು ಕೋಟಿಯನ್ನ ಪೀಕ್ತಾ ಇದೆಯಂತೆ ಈ ಒಂದು ಖದೀಮರ ಗ್ಯಾಂಗ್. ಬಳ್ಳಾರಿ, ಕೊಪ್ಪಳ, ದಾವಣಗೆರೆ, ರಾಯಚೂರಲ್ಲಿ, ಶಿವಮೊಗ್ಗ ಕೂಡ ಸೇರಿ ಹಲವು ಜಿಲ್ಲೆಗಳಲ್ಲಿ ವಂಚನೆ ಬಟಾಬಯಲಾಗಿದೆ. ಹರೀಶ್ ಲಮಾಣಿ ಎಂಬಾತನಿಂದ ಕೋಟಿ ಹಣವನ್ನ ವಂಚನೆ ಮಾಡಲಾಗಿರುವಂಥದ್ದು. ಶಾಸಕರು, ಸಚಿವರು, ಅಧಿಕಾರಿಗಳ ಹೆಸರನ್ನ ಬಳಸಿ ವಂಚನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಹೊರಬೀಳ್ತಾ ಇದೆ. ಬಳ್ಳಾರಿ ಕೋರ್ಟ್ನಲ್ಲಿ ಈ ಬಗ್ಗೆ 34 ಲಕ್ಷ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ. ದಾವಣಗೆರೆಯ ಮಂಜುನಾಥ್ಗೆ 12 ಲಕ್ಷ ವಂಚನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ದೂರು ದಾಖಲಾಗಿದ್ರೂ ಕೂಡ ಬಂಧನ ಇನ್ನೂ ಕೂಡ ಆಗಿಲ್ಲ. ಹುಡುಗಿಯರನ್ನ ಮುಂದೆ ಬಿಟ್ಟು ವಂಚಿಸ್ತಾ ಇದ್ದಂತಹ ಹರೀಶ್ ಲಮಾಣಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಂಧಿಸಿಲ್ಲ ಇನ್ನೂ ಕೂಡ. ಸೌಮ್ಯ ನಾಯಕ್, ಕಾಸಿಂ ಬಿ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ. ಜೊತೆಗೆ ಹಲವರನ್ನ ವಂಚಿಸಿದ್ರು ಕೂಡ ಪೊಲೀಸರು ಸೈಲೆಂಟ್ ಆಗಿರೋದು ಯಾಕೆ? ಒಂದು ಖದೀಮರ ಗ್ಯಾಂಗ್ ಅನ್ನ ಹುಡುಕುವಂತಹ ಪ್ರಯತ್ನದಲ್ಲಿ ಖಾಕಿ ಪಡೆ ಇದೆ. ಜಿಲ್ಲೆಯಲ್ಲೂ ಕೂಡ ವಂಚನೆಯನ್ನ ಮಾಡೋದಕ್ಕೆ ಮುಂದಾಗಿರುವಂಥದ್ದು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಆತ ಹರೀಶ್ ಮತ್ತೆ ಸೌಮ್ಯ ಹುಡುಗಿಯರನ್ನ ಮುಂದೆ ಬಿಟ್ಟು ಯುವತಿಯರನ್ನ ಮುಂದೆ ಬಿಟ್ಟು ಕೋಟಿಯನ್ನ ವಂಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಸದ್ಯಕ್ಕೆ 3 ಜನದ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿರುವಂಥದ್ದು. ಬಂಧನ ಆಗಿಲ್ಲ ಇನ್ನೂ ಕೂಡ. ಶಿವಮೊಗ್ಗ, ದಾವಣಗೆರೆ, ಹರಿಹರ ಸೇರಿ ಸಾಕಷ್ಟು ಜಿಲ್ಲೆಗಳಲ್ಲಿ ವಂಚಿಸೋದಕ್ಕೆ ಮುಂದಾಗಿರುವಂಥದ್ದು. ಪೊಲಿಟಿಷಿಯನ್ಸ್, ರಾಜಕಾರಣಿಗಳ ಹೆಸರನ್ನು ಕೂಡ ತೆಗೆದುಕೊಂಡು ಇದರಲ್ಲಿ ವಂಚನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಗೌರ್ಮೆಂಟ್ ಜಾಬ್ ಅಂತ ಬಂದಂತಹ ಸಂದರ್ಭದಲ್ಲಿ ಯಾರೇ ಆದರೂ ಕೂಡ ಲೈಫ್ ಸೆಟಲ್ ಆಗುತ್ತೆ, ಇವಾಗ ಕೊಟ್ಬಿಟ್ರೆ ಹಣನ ನಾವು ಮುಂದೆ ಆರಾಮಾಗಿರ್ಬೋದು ಅಂತ ಹೇಳಿಬಿಟ್ಟು ಗೌರ್ಮೆಂಟ್ ಜಾಬ್ ಅಂತ ಅಂದರೆ ಸಾಕಷ್ಟು ಜನ ಅದರ ಮೇಲೆ ಒಲವನ್ನು ತೋರಿಸ್ತಾರೆ. ಪೇ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ತುಂಬ ಈಸಿಯಾಗಿ ಅದು ಜಾಬ್ ಸಿಗೋದೇ ಕಷ್ಟ ಅಂತ ಹೇಳಿಬಿಟ್ಟು ಪೇ ಮಾಡಿಬಿಡ್ತಾರೆ. ಬಟ್ ಬಿಫೋರ್ ದಟ್ ನಾವು ಆಲೋಚನೆ ಮಾಡಿದಂತಹ ಸಂದರ್ಭದಲ್ಲಿ ಯಾರು, ಏನು, ಎತ್ತ ಪ್ರತಿಯೊಂದನ್ನು ಕೂಡ ಮಾಹಿತಿ ಕಲೆ ಹಾಕಿ ಮುಂದುವರೆದ್ರೆ ಬೆಟರ್ ಅಂತ ಅನ್ಸುತ್ತೆ. ಫಸ್ಟ್ ಆಫ್ ಆಲ್ ದುಡ್ಡು ಕೊಟ್ಟು ಕೆಲಸ ತಗೊಳ್ಳೋದೇ ತಪ್ಪು. ಬಟ್ ಈ ರೀತಿಯಾಗಿ ವಂಚನೆ ಒಳಗಾಗಿರುವಂಥದ್ದು ನಿಜಕ್ಕೂ ಬೇಸರದ ಸಂಗತಿ. ಆ ಖದೀಮರ ಗ್ಯಾಂಗನ್ನು ಹಿಡಿದೇ ಹೋದರೆ ಆದಷ್ಟು ಬೇಗ ಈ ರೀತಿಯಾದಂತಹ ಅವಾಂತರಗಳು, ಈ ರೀತಿಯಾದಂತಹ ತೊಂದರೆಗಳು ಮತ್ತು ಮುಗ್ಧರಿಗೆ ಅನ್ಯಾಯಗಳು ಆಗ್ತಾನೆ ಹೋಗುತ್ತೆ. ಹಲವರನ್ನ ವಂಚಿಸಿದ್ರು ಕೂಡ ಪೊಲೀಸರು ಇನ್ನೂ ಕೂಡ ಬಂಧಿಸುವಂತಹ ಕೆಲಸವನ್ನ ಮಾಡಿಲ್ಲ.